ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಕಂಗ್ರ್ಯಾಚುಲೇಷನ್ಸ್, ಪ್ರೆಗ್ನೆನ್ಸಿ ಈಗ ತಾನೇ ಕನ್ಫರ್ಮ್ ಆಗಿದೆ ಅನಿಸುತ್ತೆ. ಇಲ್ಲ ಅಂದರೆ ಸಮಥಿಂಗ್ ಇಸ್ ಆನ್ ದ ವೇ ವಿತ್ ಯು ಆರ್ ಯುವರ್ ಫ್ಯಾಮಿಲಿ. ಸೊ ಆಲ್ ದಿ ಬೆಸ್ಟ್ ಈ ಜರ್ನಿಗೆ. ಮತ್ತು ಬಹಳ ಮುಖ್ಯವಾದ ಒಂದು ಪ್ರಯಾಣ ಶುರುವಾಗಲಿದೆ, ಒಂದು ಅಡ್ವೆಂಚರಸ್ ಜರ್ನಿ ಅಂತಲೇ ಹೇಳ್ಬೋದು. ಸೊ ನಾನು ನಮ್ಮ ಪ್ರೆಗ್ನೆನ್ಸಿ ನ್ಯೂಟ್ರಿಷನ್ ಸೀರೀಸ್ನಲ್ಲಿ ಮೊದಲನೇ ವಿಡಿಯೋ ನಾನು ಮಾಡಿದ್ದು ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್. ಗರ್ಭಧಾರಣೆಗೆ ಮುಂಚೆ ಏನೇನು ಗಮನ ಹರಿಸಬೇಕು, ಆಯುರ್ವೇದದ ಪ್ರಕಾರ ಯಾವ ಥರದ ಆರೈಕೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಎಪಿಸೋಡ್ 2ನಲ್ಲಿ ಫಸ್ಟ್ ಟ್ರೈಮಿಸ್ಟರ್ ಬಗ್ಗೆ ಮಾತಾಡ್ತಿದ್ದೀನಿ. ಅಂದರೆ ಕನ್ಫರ್ಮ್ ಆದಾಗಿಂದ ಮೊದಲನೇ 3 ತಿಂಗಳು 12 ವಾರಗಳು ತುಂಬ ಬೇಗನೆ ಕಳೆದು ಹೋಗುತ್ತೆ. ಆ್ಯಕ್ಚುಲಿ ತುಂಬ ವಿಷಯಗಳು ನಡೆಯುತ್ತೆ. ಸೊ ಇದರ ಬಗ್ಗೆ ನಾವು ಏನು ಗಮನ ಹರಿಸ್ಬೇಕು, ಈ ಸಮಯದಲ್ಲಿ ಏನೇನರ ಬಗ್ಗೆ ತಿಳ್ಕೊಂಡಿರಬೇಕು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ವಿಡಿಯೋ ಇದು. ಸೊ ಆರಾಮಾಗಿ ಕೂತ್ಕೊಂಡು ಈ ವಿಡಿಯೋನ ನೋಡಿ. ನಮಸ್ಕಾರ, ನನ್ನ ಹೆಸರು ಕವಿತಾ, ಟಾಟ್ಸ್ ಆ್ಯಂಡ್ ಮಾಮ್ಸ್ ಫುಡ್ನ ಫೌಂಡರ್ ಮತ್ತು ನಿಮ್ಮ ಅರ್ಬನ್ ಕನ್ನಡತಿ. ಇವತ್ತಿನ ವಿಡಿಯೋನಲ್ಲಿ ನಾವು ಫಸ್ಟ್ ಟ್ರೈಮಿಸ್ಟರ್ ಅಥವಾ ಪ್ರೆಗ್ನೆನ್ಸಿ ಗರ್ಭಧಾರಣೆ ಕನ್ಫರ್ಮ್ ಆಗಿ ಮೊದಲನೇ 3 ತಿಂಗಳಲ್ಲಿ ಯಾವ್ಯಾವ ಜಾಗರೂಕತೆ ವಹಿಸಬೇಕು, ಯಾವ ಥರ ಆಹಾರ ತೊಗೊಳ್ಬೇಕು, ಏನೇನು ಅಂಶಗಳು ಗೊತ್ತಿರಬೇಕು ನಮಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ನಿಮಗೆ ಗೊತ್ತಿರಲಿ, ಮಗುವಿನ ಡೆವಲಪ್ಮೆಂಟ್ ಬಹಳ ಹೆಚ್ಚಿಗೆ ಆಗುತ್ತೆ, ಸ್ಪೀಡಾಗಿ ಆಗುತ್ತೆ ಈ ಟೈಮಲ್ಲಿ. ಹಾರ್ಟ್ ಬೀಟಿಂದ ಹಿಡಿದು ಮೇಜರ್ ಡೆವಲಪ್ಮೆಂಟ್ಸ್. ಸೊ ತುಂಬ ಹೆದರಬೇಡಿ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಆಲ್ಮೋಸ್ಟ್ ಈ ವಿಡಿಯೋನಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ಓಕೆ, ಮೊದಲನೇದಾಗಿ ಕಾಮನ್ ಚಾಲೆಂಜಸ್ ಇಂದು ಫಸ್ಟ್ ಟ್ರೈಮಿಸ್ಟರ್. ಈ ಮೊದಲು 3 ತಿಂಗಳು ಫಿಸಿಕಲ್, ಎಮೋಷ್ನಲ್ ಚಾಲೆಂಜಸ್ ಬಹಳ ಇರುತ್ತೆ. ಒಂದು ದೈಹಿಕವಾಗಿ, ಒಂದೊಂದು ಮಾನಸಿಕವಾಗಿ ಏನೇನೇನೋ ಆಗ್ತಾ ಇರುತ್ತೆ, ಏನಪ್ಪ ಮಾಡೋದು ಅನ್ನಂಗಿರುತ್ತೆ. ಮಾರ್ನಿಂಗ್ ಸಿಕ್ನೆಸ್, ಬೆಳಗ್ಗೆ ಎದ್ದರೆ ಸಾಕು ವಾಮಿಟಿಂಗು, ಎದ್ದಳಕ್ಕೆ ಆಗಲ್ಲ. ಫಸ್ಟ್ ಆಫ್ ಆಲ್ ಉಳ್ಕೊಂಡು ಬೀಳಬೇಕು ಅಷ್ಟೇ ನಾವು ಮಂಚದಿಂದ, ಆ ಥರ ಆಗಬಹುದು. ಫಟೀಗ್ ಇರ್ಬೋದು, ಫ್ರೀಕ್ವೆಂಟ್ ಯೂರಿನೇಷನ್, ಅವಾಗವಾಗ ಸುಸುಗೆ ಹೋಗ್ತಾನೇ ಇರಬೇಕು. ಏನಪ್ಪ ಇದು ಕಂಟ್ರೋಲೇ ಆಗ್ತಾ ಇಲ್ಲ, ನನ್ನ ಬ್ಲ್ಯಾಡರ್ ಹೊಡೆದೋಗುತ್ತಾ ಅನ್ಸೋ ಅಷ್ಟು. ಮೂಡ್ ಸ್ವಿಂಗು ತೊಗೊಂಡು ಏನಂತ ಚಚ್ಬಿಡೋಣ, ಯಾಕೆ ಇಷ್ಟು ಮಾತಾಡ್ತಾರೆ, ಯಾಕೆ ಇಷ್ಟು ಅಡ್ವೈಸ್ ಕೊಡ್ತಾರೆ, ಸಾಕಾಯಿತು ನನಗೆ ಬಿಟ್ಟು ಬಿಡಿ ನನ್ನ ಅನ್ನೋಷ್ಟು ಆ ಥರ ಮೂಡ್ ಸ್ವಿಂಗ್ಸ್ ಇರಬಹುದು. ಸೊ ದಯವಿಟ್ಟು ನಿಮ್ಮ ಬಾಡಿ, ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ಮಾಡಿ. ರೆಸ್ಟ್ ಮಾಡಬೇಕು ಅಂದರೆ ಆದಷ್ಟು ಮಾಡಿ. ಮತ್ತು ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಳ್ಳಿ. ಹೌದು, ಎಲ್ಲನೂ ಹಾರ್ಮೋನ್ಗೆ ಬಿಟ್ಬಿಡೋಕ್ಕಾಗಲ್ವಲ್ಲ, ಅದು ಹೆಂಗೆ ಹೇಳ್ತೋ ಹಾಗೆ ನಾವು ಕೇಳ್ಕೊಂಡು ಡ್ಯಾನ್ಸ್ ಆಡೋಕ್ಕಾಗಲ್ವಲ್ಲ. ನಮ್ಮನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಒಂದು ಆರ್ಟ್ ಅಂತಲೇ ಹೇಳ್ಬೋದು. ಸೊ ಪ್ಲೀಸ್ ಮೆಡಿಟೇಷನ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡಿ. ನೆಕ್ಸ್ಟ್ ಪಾಯಿಂಟ್ ಅದ್ರ ಬಗ್ಗೆನೇ ಮಾತಾಡ್ತಿದ್ದೀನಿ. ಎಮೋಷ್ನಲ್ ವೆಲ್ಬೀಯಿಂಗ್ ಆ್ಯಂಡ್ ಫ್ಯಾಮಿಲಿ ಕಮ್ಯುನಿಕೇಷನ್ ಬಗ್ಗೆ ಮಾತಾಡೋದಾದರೆ, ಮೆಂಟಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಆಲ್ಮೋಸ್ಟ್ ಎಲ್ಲ ಫಿಸಿಕಲ್ ಹೆಲ್ತ್ಗೆ ಅದು ತಿನ್ನು ಅದು ಮಾಡು ಅಂತಿರ್ತೀವಿ. ಮೆಂಟಲ್ ಹೆಲ್ತ್ ಬಗ್ಗೆ ಯಾರೂ ಮಾತಾಡೋಲ್ಲ. ಹಾರ್ಮೋನಲ್ ಚೇಂಜಸ್ ತುಂಬ ಇರುತ್ತೆ. ಈಗ ಹೇಳೋನಲ್ಲ, ತೆಗೆದು ಬಿಡೋಣ ಅನ್ನೋಷ್ಟು ಮೂಡ್ ಸ್ವಿಂಗ್ ಇರುತ್ತೆ. ಸೊ ಬ್ಯಾಲೆನ್ಸ್ ಮೇಂಟೈನ್ ಮಾಡಲೇಬೇಕು. ಮೆಡಿಟೇಷನ್ ಮಾಡಿ, ಮೈಂಡ್ಫುಲ್ನೆಸ್, ಪ್ರಜ್ಞಾಪೂರ್ವಕವಾಗಿ ಕೆಲಸಗಳನ್ನು ಮಾಡಿ, ಆದಷ್ಟು ಸಮಾಧಾನವಾಗಿರಲಿಕ್ಕೆ ಪ್ರಯತ್ನ ಪಡಿ. ನೆನಪಿರಲಿ, ನಿಮ್ಮ ಜೊತೆಗೆ ಇನ್ನೊಂದು ಜೀವದ ಬಗ್ಗೆನೂ ನೀವು ಈಗ ಆರೈಕೆ ವಹಿಸಬೇಕು. ನಿಮ್ಮ ಆರೈಕೆನೂ ಕೂಡ ಮುಖ್ಯ ಇಲ್ಲಿ, ಆಯಿತಾ? ಎಲ್ಲರೂ ಹೇಳ್ತಾರೆ ಅದನ್ನು ನೋಡ್ಕೊ. ನಿಮ್ಮನ್ನು ನೋಡಿಕೊಂಡ್ರೆ ನೀವು ಚೆನ್ನಾಗಿದ್ರೇ ಮಗು ಕೂಡ ಚೆನ್ನಾಗಿರೋದು. ಸೊ ಯಾವಾಗ ಎಲ್ಲರಿಗೂ ಇನ್ಫಾರ್ಮ್ ಮಾಡ್ಬೋದು, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. 3 ತಿಂಗಳು ಆದಮೇಲೆ ಯಾಕೆ ಹೇಳ್ತಾರೆ ಅಂದರೆ, ಏನಾದರೂ ಅನಾಹುತಗಳಾದರೆ ಆ 3 ತಿಂಗಳಲ್ಲಿ ಆಗೋವಂಥದ್ದು. ಯಾಕಂದರೆ ಇನ್ನೂ ಕನ್ಫರ್ಮ್ ಆಗೇ ಇರೋದಿಲ್ಲ. ಎಷ್ಟೊಂದು ಸರಿ ವೀಕ್ ಆಗಿದ್ದರೆ ನ್ಯಾಚುರಲ್ ಆಗಿ ಅದು ಹೊರಟೋಗೋದು ಒಳ್ಳೆಯದು. ಅದು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ. ಪ್ರಕೃತಿಗೆ ಗೊತ್ತು, ಶಕ್ತಿವಂತಹ ಭ್ರೂಣ ಕಂಟಿನ್ಯೂ ಆಗುತ್ತೆ, ನಿಶಕ್ತಿ ಇದ್ದು ಏನೋ ತೊಂದರೆ ಇದ್ದರೆ ಹೊರಟು ಹೋಗುತ್ತೆ. ಅದನ್ನು ಹೊತ್ತು ಸಾಕೋಕ್ಕೆ ಕಷ್ಟ, ನಿಮಗೆ ಬೇಡ ಅಂತ ಪ್ರಕೃತಿ ಅದನ್ನು ಡಿಸೈಡ್ ಮಾಡಿದೆ. ದಯವಿಟ್ಟು ನೀವು ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಬೇಡಿ. ಈ ಸಮಯದಲ್ಲಿ ನಾನು ಅದು ಹೇಳೋದು ಸರಿಯಲ್ಲ, ಬಟ್ ಪ್ರಾಕ್ಟಿಕಲ್ಲಾಗಿರೋದು ಬಹಳ ಮುಖ್ಯ ಅಲ್ವಾ? ಫ್ಯಾಮಿಲಿಗೆ ಹತ್ತಿರದವ್ರಿಗೆ ನೀವು ಮುಂಚೆನೇ ಹೇಳ್ಬಿಡೋದು ಒಳ್ಳೆಯದು. ಯಾಕಂದರೆ ಎಮೋಷ್ನಲ್ ಆ್ಯಂಡ್ ಫಿಸಿಕಲ್ ಸಪೋರ್ಟ್ ಬೇಕು. ಮತ್ತು ದೂರದವ್ರಿಗೆ ಆದಷ್ಟು 3 ತಿಂಗಳಾದಮೇಲೆ ಕನ್ಫರ್ಮ್ ಆದಮೇಲೆ ವಿಸಿಟ್ ಆಫ್ ಡಾಕ್ಟರ್ ಆದಮೇಲೆ ಹೇಳಿ. ಮತ್ತು ನಾನೊಂದು ಮಾತ್ರ ಖಂಡಿತವಾಗೂ ಅಡ್ವೈಸ್ ಮಾಡ್ತೀನಿ, ಈ ಪಿಕ್ಚರೆಲ್ಲ ನೋಡಿ ನಮ್ಮ ಹೆಣ್ಮಕ್ಳು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಪ್ರೆಗ್ನೆನ್ಸಿಗೆ ನೀವು ಪೇಷಂಟ್ ಅಲ್ಲ, ನೀವು ಡಿಪೆಂಡೆಂಟ್ ಅಲ್ಲ, ನಿಮ್ಗೆ ಯಾವ ರೋಗನೂ ಬಂದಿಲ್ಲ ರೀ. ಆದಷ್ಟು ಇಂಡಿಪೆಂಡೆಂಟಾಗಿರ್ರಿ. ಈ ಪಿಕ್ಚರಲ್ಲಿ ಏನು ಅಂದಿದ ತಕ್ಷಣ ಫ್ಯಾಮಿಲಿಯವರೆಲ್ಲ ಬಂದ್ಬಿಟ್ಟು ಏನಾಯ್ತಮ್ಮ ಅಂತ ತಲೆ ಸವ್ರಿ, ನೀರೊಬ್ರು ಕೊಡೋದಂತೆ, ಟವಲ್ ಒಬ್ರು ಕೊಡೋದಂತೆ, ಅದೆಲ್ಲ ಆಗಬಾರ್ದು, ಎಕ್ಸ್ಪೆಕ್ಟು ಮಾಡಬಾರ್ದು. ನೀವು ಇದರ ಸುತ್ತಮುತ್ತಲು ಜನ ಪ್ರೀತಿಯಿಂದ ಇರಿ. ಎಕ್ಸ್ಪೆಕ್ಟೇಷನ್ಸ್ ಬೇಡ. ಇದು ಮಾಡಲಿಲ್ಲ ಅವರು, ನನಗೆ ಹಿಂಗೆ ನೋಡ್ಕೊಳ್ಳಿಲ್ಲ, ನಾನೇನೇನೋ ಅಂದ್ಕೊಂಡಿದ್ದೆ. ಯಾಕಪ್ಪ ನೀವು ಮಾಡ್ತೀರಾ?
ಬೇಡ. ಅನ್ನೆಸೆಸರಿ ಸ್ಟ್ರೆಸ್ ತೊಗೊಳ್ಳೋದೇ ಬೇಡ. ಎಕ್ಸ್ಪೆಕ್ಟೇಷನ್ ಇದ್ದಿದ್ದ ಕಡೆ ತಾನೇ ಸ್ಟ್ರೆಸ್ ಬರೋದು. ಎಕ್ಸ್ಪೆಕ್ಟೇಷನ್ನೇ ಇಲ್ಲ ಅಂದರೆ ಸ್ಟ್ರೆಸ್ ಯಾಕೆ? ನಿಮ್ಮನ್ನು ನೀವು ಹೇಗೆ ಆರೋಗ್ಯವಾಗಿ ನೋಡ್ಕೊಳ್ಬೋದು, ನಿಮ್ಮನ್ನು ನೀವು ಹೇಗೆ ಕಾಪಾಡ್ಕೋಬೋದು ಅನ್ನೋದ್ರ ಬಗ್ಗೆ ಗಮನ ಹರಿಸಿ. ಏನೇ ಬಂದರೂ ದಟ್ ಇಸ್ +1. ಫಿಸಿಕಲ್ ಆ್ಯಂಡ್ ಮೆಂಟಲ್ ವೆಲ್ನೆಸ್, ಲೈಟ್ ಎಕ್ಸಸೈಸ್ ಮಾಡ್ತಾ ಬನ್ನಿ. ಸ್ವಿಮ್ಮಿಂಗ್ ಕಲ್ತಿದ್ರೆ ಅಮೇಝಿಂಗ್, ಕಂಟಿನ್ಯೂ ಮಾಡಿ. ನೀವು ಡೆಲಿವರಿ ಆಗೋ ತನಕ ಮಾಡ್ಬೋದು. 20-30 ನಿಮಿಷ ಅಟ್ಲೀಸ್ಟ್ ದಿನಾಗಲೂ ಎಕ್ಸಸೈಸ್ ಮಾಡಬೇಕು. ಪ್ರಿನೇಟಲ್ ಯೋಗ ಕ್ಲಾಸಸ್ ಜಾಯ್ನ್ ಆಗಿ. ಯೋಗ ಇಸ್ ಬೆಸ್ಟ್ ಅಂತ ಹೇಳ್ತಾರೆ, ಯಾಕಂದರೆ ಸ್ಟ್ರೆಚಸ್ ಮೇಲೆ ಜಾಸ್ತಿ ಫೋಕಸ್. ಮತ್ತು ಪ್ರಿನೇಟಲ್ ಯೋಗ ಸ್ಪೆಷಲೈಸ್ಡ್ ಟ್ರೈನರ್ ಯಾರಾದರೂ ಇದ್ದರೆ ಅಮೇಝಿಂಗ್, ಹೋಗಿ. ತುಂಬ ದುಡ್ಡು ಎಳೆಯುವಂಥ ಕ್ಲಾಸಸ್ಸು ಇರ್ಬೋದು, ಬಟ್ ಪ್ಲೀಸ್ ಗಮನ ಇಟ್ಟು ಯಾವ ಒಳ್ಳೆ ಟೀಚರ್ ಇದ್ದಾರೆ ರೆಕಮೆಂಡೇಷನ್ಸ್ ನೋಡಿ ಸೇರ್ಕೊಳ್ಳಿ. ಏನೇನೋ ದುಡ್ಡು ಜಾಸ್ತಿ ಕೊಟ್ಟಿದ ತಕ್ಷಣ ಚೆನ್ನಾಗಿ ಮಾಡ್ತಾರೆ, ದುಡ್ಡು ಕಮ್ಮಿ ಕೊಟ್ಟಿದ ತಕ್ಷಣ ಚೆನ್ನಾಗಿಲ್ಲ ಅನ್ನೋದ್ರ ಮೈಂಡ್ಸೆಟ್ ಬೇಡ. ಮತ್ತು 7-9 ಅವರ್ ದಯವಿಟ್ಟು ನಿದ್ದೆ ಮಾಡಿ. ನಿಮ್ಮ ಮನಸ್ಸಿಗೆ, ನಿಮ್ಮ ದೇಹಕ್ಕೆ ಎರಡಕ್ಕೂ ಒಳ್ಳೆಯದು. ಮತ್ತು ಕೆಲವೊಬ್ಬರು ಕೇಳ್ತೀರಾ, ಪ್ರೆಗ್ನೆನ್ಸಿನಲ್ಲಿ ಎಸ್ಪೆಷಲಿ ಫಸ್ಟ್ ಟ್ರೈಮಿಸ್ಟರಲ್ಲಿ ಸೆಕ್ಸ್ ಮಾಡ್ಬೋದಾ ಅಂದರೆ, ಖಂಡಿತವಾಗೂ ನೋ ಪ್ರಾಬ್ಲಮ್ ಅಟ್ ಆಲ್. ಡಾಕ್ಟರ್ ಏನೋ ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿ ಬೇಡ ಅಂತ ಹೇಳೋ ತನಕ ಇಟ್ ಈಸ್ ನಾರ್ಮಲ್, ನ್ಯಾಚುರಲ್. ವೆನ್ ಟು ವಿಸಿಟ್ ಅ ಡಾಕ್ಟರ್. ಮನೆಯಲ್ಲೇ ಎಲ್ಲ ಟೆಸ್ಟ್ ಮಾಡಿಬಿಟ್ಟಿರ್ತೀವಿ ಆಲ್ರೆಡಿ, ಡಾಕ್ಟ್ರ್ ಹತ್ರ ಏನಕ್ಕೆ ಹೋಗಬೇಕು ಅನ್ನೋದೆಲ್ಲ ಗೊತ್ತು ನಮಗೆಲ್ಲ. ಇಮಿಡಿಯೇಟಾಗಿ ಓಡೋಗೋ ಅವಶ್ಯಕತೆಯೂ ಇಲ್ಲ. ಯು ಕ್ಯಾನ್ 6-8 ತಿಂಗಳು ಪೀರಿಯಡ್ಸ್ ಮಿಸ್ ಆಯಿತು ಅಂದರೆ 6-8 ವಾರ ಅದಾದಮೇಲೆ ಹೋಗಿ. ಮತ್ತು ಅಪಾಯಿಂಟ್ಮೆಂಟ್ ತೊಗೊಳ್ಳಿ, ಡಾಕ್ಟ್ರನ್ನ ಭೇಟಿ ಮಾಡಿ. ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡ್ತಾರೆ, ಡ್ಯೂ ಡೇಟ್ ಯಾವಾಗ ಮಗು ನಿಮ್ಮ ಮನೆಗೆ ಬರುತ್ತೆ ಅಂತ ಹೇಳ್ತಾರೆ. ನಿಮ್ಮ ಹೆಲ್ತ್ ಹೇಗಿದೆ, ಯಾವುದಾದ್ರೂ ಡಿಫಿಷಿಯನ್ಸಿ ಇದ್ದರೆ ಚೆಕ್ ಮಾಡ್ತಾರೆ, ಸಪ್ಲಿಮೆಂಟ್ ಬೇಕಿದ್ದರೆ ಹೇಳ್ತಾರೆ. ಮತ್ತು ರೆಗ್ಯುಲರ್ ಚೆಕಪ್ಗೆ ಯಾವಾಗ ಬರಬೇಕು ತಿಂಗಳು ಅಂತ ಕೂಡ ಇನ್ಫಾರ್ಮ್ ಮಾಡ್ತಾರೆ ಅದರಲ್ಲೂ. ಮತ್ತು ಯಾವುದಾದ್ರೂ ಟೆಸ್ಟ್ಗಳು ಅಂಥದ್ದಿದ್ರೆ ಇಮಿಡಿಯೇಟಾಗಿ ಅದನ್ನು ಚೆಕ್ ಮಾಡ್ತಾರೆ. ಹಾರ್ಟ್ ಬೀಟ್ ಕೂಡ ನಿಮಗೆ ಈ ಟೈಮಲ್ಲಿ ಕೇಳಿಸ್ತಾರೆ. ಸೊ ಪ್ಲೀಸ್ ಎಂಜಾಯ್ ಆಲ್ ದ್ಯಾಟ್. ಅಮೇಝಿಂಗ್ ಜರ್ನಿ ಇದೆಲ್ಲ. ಮತ್ತು ಖರ್ಚು ಕೂಡ ಜಾಸ್ತಿ. ಸೊ ಪ್ಲೀಸ್ ಮೆಡಿಕಲ್ ಇನ್ಶೂರೆನ್ಸ್ ಇದೆಯಾ, ಎಷ್ಟು ಕವರೇಜ್ ಇದೆ ಎಲ್ಲ ನೋಡಿ, ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದಿಟ್ಕೊಳ್ಳೋವಂಥ ಸಮಯ ಕೂಡ ಇದು. ಮಗುವಿನ ಬೆಳವಣಿಗೆಯ ಬಗ್ಗೆ ಮಾತಾಡಬೇಕು ಅಂದರೆ, ಫಸ್ಟ್ ಟ್ರೈಮಿಸ್ಟರಲ್ಲಿ ಮಗು ಬಹಳ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಒಂದು ಇಷ್ಟು ಸೆಲ್ ರೂಪದಲ್ಲಿರುವಂಥದ್ದು. ನೆಕ್ಸ್ಟ್ ಮಿದುಳು, ಹೃದಯ, ಸ್ಪೈನಲ್ ಕಾರ್ಡ್ ಎಲ್ಲ ಡೆವಲಪ್ ಆಗ್ತಾ ಬರುತ್ತೆ, ಬೆನ್ನು ಮೂಳೆಗಳಿಂದ ಹಿಡಿದು. ಸೊ 3 ತಿಂಗಳು ಕಂಪ್ಲೀಟ್ ಆಗೋ ಹೊತ್ತಿಗೆ ಫುಲ್ಲಿ ಫಾರ್ಮ್ ಆಗಿರುತ್ತೆ. ಹಾರ್ಟ್ ಬೀಟ್ ಕೇಳ್ಬೋದು ಅಂದಿದ್ದೆ, ಲಿಮ್ಸು, ಜಾಯಿಂಟ್, ಮೂಳೆಗಳು, ಫೇಶಿಯಲ್ ಫೀಚರ್ಸು ಅಂಥದ್ದೆಲ್ಲ. ಮೂಳೆ ಅಲ್ಲ, ಲಿಮ್ಸ್ ಅಷ್ಟೇ. ಮತ್ತು ಈ ಸ್ಟೇಜಲ್ಲಿ ನೀವು ಕೂಡ ಹೇಗೆ ತಿಂತೀರಾ, ನಿಮ್ಮ ಆರೋಗ್ಯ ಹೇಗೆ ನೋಡ್ಕೊಳ್ತೀರಾ ಅನ್ನೋದು ತುಂಬ ಮುಖ್ಯ. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಇಟ್. ಓಕೆ, ಎಮರ್ಜೆನ್ಸಿ ಸಿಚುವೇಶನ್ ಯಾವಾಗ ಡಾಕ್ಟ್ರ್ ಹತ್ರ ಡಿಲೇ ಮಾಡದೆ ಹೋಗಬೇಕು ಡ್ಯೂರಿಂಗ್ ಫಸ್ಟ್ ಸೆಮಿಸ್ಟರ್ ಅಂತ ಹೇಳ್ತಿದ್ದೀನಿ. ವೆಜೈನಲ್ ಬ್ಲೀಡಿಂಗ್ ಏನಾದರೂ ಆಯಿತು ಅಂತಂದರೆ ದಯವಿಟ್ಟು ಇಮಿಡಿಯೇಟಾಗಿ ಹೋಗಿ ಡಾಕ್ಟ್ರ್ ಹತ್ರ. ಹೊಟ್ಟೆ ನೋವು ಬಂತು ಅಂದರೂ ಹೋಗಿ. ತುಂಬ ತಲೆ ಸುತ್ತು ಬರ್ತಿದೆ, ಬಿದ್ದೋಗೋ ಹಾಗಾಗ್ತದೆ, ಅವಾಗವಾಗ ಹಿಂಗೆ ಆಯಿತು, ಎಲ್ಲೋ ಓಡ್ಕೊಂಡ್ರಿ ಅಂಥದ್ದೇನೋ ಇದ್ದರೆ, ಸ್ವಲ್ಪ ತಲೆ ಸುತ್ತು ಇರುತ್ತೆ, ಅತಿಯಾಗಿತ್ತು ಅಂದರೆ ಹೋಗಿ. ಫೀವರ್ ಏನಾದರೂ ಬಿಟ್ಟು ಬರ್ತಾ ಇದೆ, ವಾಸಿನೇ ಆಗ್ತಾಯಿಲ್ಲ ಅಂದರೆ ಕೂಡ ಹೋಗಿ. ಮತ್ತು ವಾಮಿಟಿಂಗ್, ತುಂಬಾ ಡಿಹೈಡ್ರೇಷನ್ ಆಗೋಷ್ಟು, ವಾಂತಿ ಮಾಡಿ ಸಾಕಾಯ್ತಪ್ಪ, ಸುಸ್ಕೊಂಡ್ಬಿಡಿದಾಳೆ ಇವಳೇನು ಹಿಂಗಾಗ್ಬಿಡಿದೆ, ಸತ್ತೇ ಹೋಗಂಗಿದ್ದಾಳೆ ಅನ್ನೋ ತನಕ ಕಾಯಬೇಡಿ. ಯಾವಾಗ ನಿಮಗೆ ತುಂಬ ಕಷ್ಟ ಆಗುತ್ತೋ ಪ್ಲೀಸ್ ಡಾಕ್ಟ್ರ್ ಹತ್ರ ಹೋಗಿ. ಶಾರ್ಪ್ ಸಡನ್ ಕ್ರ್ಯಾಂಪ್ಸ್, ಚಿದಂಗೆ ಆಗುತ್ತಲ್ಲಪ್ಪ, ಕರೆಂಟ್ ಹೊಡೆದಂಗೆ ಒಳಗೆ ಕಂಟ್ರೋಲೇ ಆಗಲ್ಲ, ಕೆಳಗಡೆಗಾಗಲಿ ಇಲ್ಲಿ ಹೊಟ್ಟೆ ಹತ್ರ ಆಗಲಿ ಆದರೆ ದಯವಿಟ್ಟು ಇಮಿಡಿಯೇಟಾಗಿ ಹೋಗಿ. ಮತ್ತು ಇವೆಲ್ಲ ಹೆದರಿಸ್ಬೇಕು ಅಂತ ಇಲ್ಲ. ಇಟ್ ಮೇ ಬಿ ಮಿಸ್ಕ್ಯಾರೇಜ್, ಅಬಾರ್ಷನ್ ಆಗೋ ಚಾನ್ಸಸ್ ಇರ್ಬೋದು, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇರ್ಬೋದು. ಸೊ ಡಾಕ್ಟ್ರ್ ಹತ್ರ ಹೋದರೆ ಇಮಿಡಿಯೇಟ್ ಕೇರ್ ಸಿಗುತ್ತೆ ನಿಮಗೆ, ಏನು ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಟು ಟೆಲ್ ಯು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ಮೊದಲನೇ ಮಗುದು ಪ್ರೆಗ್ನೆನ್ಸಿ ಟೈಮಲ್ಲಿ ಮೊದಲನೇ ತಿಂಗಳಲ್ಲೇ ಆ್ಯಕ್ಚುಲಿ ಬ್ಲೀಡಿಂಗ್ ಕಾಣಿಸ್ಕೊಳ್ತು, ಹೆಚ್ಚಿಗೆ ಆಯಿತು. ನಾವು ಇಮಿಡಿಯೇಟಾಗಿ ಡಾಕ್ಟ್ರ್ ಹತ್ರ ಹೋದ್ವಿ, ಆಲ್ಮೋಸ್ಟ್ ಕಳ್ಕೊಂಡ್ವಿ ಮಗುನ ಅಂತಲೇ ಇದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಡಾಕ್ಟರ್ ಹಾರ್ಟ್ ಬೀಟ್ ಚೆಕ್ ಮಾಡಿಬಿಟ್ಟು ಗಟ್ಟಿ ಜೀವ ಗಟ್ಟಿ ಪಿಂಡ ಅಂತ ಹೇಳಿದ್ರು. ಸೊ ಅವತ್ತೆಲ್ಲ ರಾತ್ರಿ ಆಸ್ಪತ್ರೆಯಲ್ಲಿದ್ದು ಆರೈಕೆ ಮಾಡಿ ನನ್ನ ಕಳಿಸ್ಕೊಟ್ರು. ಆ್ಯಂಡ್ ಟುಡೇ ಐ ಹ್ಯಾವ್ ಅ 10 years old ಚೈಲ್ಡ್. ಸೊ ಹೆದ್ರಿಕೊಂಡು ಮನೇಲಿರೋದಕ್ಕಿಂತ, ನೀವೇ ಏನೋ ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳೋದಕ್ಕಿಂತ ಡಾಕ್ಟರ್ ಹತ್ರ ಹೋದರೆ ಸರಿಯಾದ ಟ್ರೀಟ್ಮೆಂಟ್ ಸಿಗುತ್ತೆ. ಅಂತ ಇದಕ್ಕೆಲ್ಲ ಹೆದ್ರಿಕೊಂಡು ಇದಕ್ಕೇನಪ್ಪ ಮಾಡೋದು ಅದಕ್ಕೇನಪ್ಪ ಮಾಡೋದು ಅಂತ ಡಾಕ್ಟ್ರಿಗೆ ಕಾಟ ಕೊಡಬೇಡಿ. ಎಷ್ಟೋ ಜನ ಡಾಕ್ಟರ್, ಗೈನಕಾಲಜಿಸ್ಟ್ ಈಗ ಫೋನ್ ನಂಬರ್ ಶೇರ್ ಮಾಡ್ತಾರೆ. ಸೊ ಪ್ಲೀಸ್ ಚೆಕ್ ಮಾಡಿ. ಇಲ್ದಿದ್ರೂ ಎಮರ್ಜೆನ್ಸಿಗೆ ಯಾವುದಾದ್ರೂ ನಂಬರ್ ಇಟ್ಕೊಳ್ಳೋದು ಮುಖ್ಯ. ಎಂಥದೇ ಆಸ್ಪತ್ರೆ ಆದರೂ ಈ ಫೆಸಿಲಿಟಿ ಇರಲೇಬೇಕು, ಇರುತ್ತೆ, ಪ್ಲೀಸ್ ಚೆಕ್ ಮಾಡಿ.
ನೆಕ್ಸ್ಟ್ ಟಾಟ್ಸ್ ಆ್ಯಂಡ್ ಮಾಮ್ಸ್ ಫುಡ್ ಫೌಂಡರ್ ಆಗಿ ಫುಡ್ ಬಗ್ಗೆ ಮಾತಾಡದೇ ಇರ್ತೀವ. ಸೊ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಬಗ್ಗೆ ಮಾತಾಡೋದಾದರೆ 4 ಪೋಷಕಾಂಶಗಳು ನಿಮ್ಮ ಆಹಾರದಲ್ಲಿ ಖಂಡಿತವಾಗೂ ಇರಬೇಕು, ಅಲಾಂಗ್ ವಿತ್ ಸಪ್ಲಿಮೆಂಟ್ಸ್. ಸೊ ಫಾಲಿಕ್ ಅದಕ್ಕೂ ಫಸ್ಟು ಫಾಲಿಕ್ಕು ಈಗ ಮಗುವಿನ ಬುದ್ಧಿ, ಸ್ಪೈನಲ್ ಕಾರ್ಡ್ ಬೆಳವಣಿಗೆಗೆ ಇದು ಸಹಾಯಕಾರಿ. ಆ್ಯಂಡ್ ಬರ್ತ್ ಡಿಫೆಕ್ಟ್ಸ್, ಏನು ಮಗುವಲ್ಲಿ ಅಂಗಾಂಗಗಳ ದೋಷ ಇಲ್ಲದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಕೂಡ ಸಹಾಯಕಾರಿ. ಯಾವ ಥರದ ಆಹಾರ ತೊಗೋಬೋದು ಅಂದರೆ ಹಸಿರು ಸೊಪ್ಪು, ಎಲ್ಲ ಥರದ ಸೊಪ್ಪು ಹೆಚ್ಚಿಗೆ ತಿನ್ನಿ, ಬೇಳೆ ಕಾಳುಗಳನ್ನ ತಿನ್ನಿ, ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಬಹಳ ಒಳ್ಳೆಯದು. ಐರನ್ ಕೂಡ ತುಂಬ ಮುಖ್ಯ. ಸೊ ಎಕ್ಸ್ಟ್ರಾ ಬ್ಲಡ್ ಪ್ರೊಡ್ಯೂಸ್ ಮಾಡೋದಕ್ಕೆ, ಅನೇಮಿಯಾ ಆಗದೆ ಇರೋ ನೋಡ್ಕೊಳ್ಳೋದಕ್ಕೆ. ಅಗೇನ್ ಸೊಪ್ಪು, ಡ್ರೈ ಫ್ರೂಟ್ಸು, ಎಳ್ಳು ತಿಂದರೆ ಏನೋ ಆಗೋಗುತ್ತೆ ಅಂತಾರೆ, ಅದೆಂತ ಆಗುತ್ತೆ ಗೊತ್ತಿಲ್ಲ ಆ್ಯಕ್ಚುಲಿ. ಕ್ಯಾಲ್ಶಿಯಮ್ನ ಮತ್ತು ಐರನ್ನ ವೆರಿ ಗುಡ್ ಸೋರ್ಸ್ ಸೆಸಮೆ ಸೀಡ್ಸು. ಕರಿ ಎಳ್ಳು ಆಯಿತಾ, ಹುಚ್ಚೆಳ್ಳು, ಕರಿ ಎಳ್ಳು ಬಹಳ ಒಳ್ಳೆಯದು, ತೊಗೊಳ್ಳಿ ಅದನ್ನು. ಮತ್ತು ಕ್ಯಾಲ್ಶಿಯಮ್ ಮೂಳೆ ಹಲ್ಲುಗಳ ಬೆಳವಣಿಗೆಗೆ ಮಕ್ಕಳಲ್ಲಿ ಬಹಳ ಸಹಾಯಕಾರಿ. ಸೊ ಡೈರಿ ಪ್ರಾಡಕ್ಟ್ಸ್ ಆಗಲಿ, ರಾಗಿ, ಮತ್ತು ಆ ಸೀಸನ್ನಲ್ಲಿ ಬೆಳೆಯುವಂಥ ಎಲ್ಲ ಥರದ ಫ್ರೂಟ್ಸು ತಿನ್ನಿ. ಡ್ರೈ ಫ್ರೂಟ್ಸು, ಬೀಜಗಳು, ಪಂಪ್ಕಿನ್ ಸೀಡ್ಸ್, ವಾಟರ್ಮೆಲನ್ ಸೀಡ್ಸ್ ಇವೆಲ್ಲ ಒಳ್ಳೆಯದು, ತೊಗೊಳ್ಳಿ. ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು ಬ್ರೈನು, ಐ ಡೆವಲಪ್ಮೆಂಟ್ಗೆ ಮಗುನಲ್ಲಿ, ಮತ್ತು ನಿಮಗೆ ಹಾರ್ಮೋನಲ್ ಬ್ಯಾಲೆನ್ಸ್ ತರಲಿಕ್ಕೆ ಬಹಳ ಸಹಾಯಕಾರಿ. ಸೊ ಪ್ಲೀಸ್ ಫ್ಲ್ಯಾಕ್ಸ್ ಸೀಡ್ಸು, ಚಿಯಾ ಸೀಡ್ಸು ಮತ್ತು ಅಖ್ರೋಟ್ನ ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಏನೇನೋ ಹೇಳ್ಬಿಟ್ರಿ ಕವಿತಾ, ತಿನ್ನೋದು ಹೆಂಗೆ ಇದನ್ನು? ಬೆಳಗ್ಗೆ ಎದ್ದರೆ ವಾಂತಿ, ಮಧ್ಯಾಹ್ನ ಆದರೆ ವಾಂತಿ, ತಲೆ ಸುಸ್ತು, ಬಾಯಿಗೆ ಏನಿಟ್ಟರೂ ಆಚೆ ಬಿಡ್ತಾ ಇರುತ್ತೆ ಅಂತ ಕೇಳಿದ್ರೆ ಐ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್, ಹೀಗಾಗ್ಬೋದು. ಬಟ್ ಆದರೆ ಹಂಗೆ ಅಂದ್ಬಿಟ್ಟು ತಿಂದೇ ಇರೋಕ್ಕಾಗುತ್ತಾ? ಪ್ಲೀಸ್ ಫ್ರೀಕ್ವೆಂಟಾಗಿ 2 ಅವರ್ಗೆ ಒಂದಿಷ್ಟಾದರೂ ಏನಾದರೂ ತೊಗೊಳ್ಳಿ. ಆದಷ್ಟು ನೀರು ತೊಗೊಳ್ಳಿ, ಲಿಕ್ವಿಡಾಗಿ ಸುಮ್ಮನೆ ಜ್ಯೂಸ್ ತೊಗೊಳ್ತಾ ಬರಬೇಡಿ. ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಆಗುವಂಥ ಚಾನ್ಸಸ್ ಇದೆ. ನಮ್ಮಲ್ಲಿ ಏನಂದರೆ ಪ್ರೆಗ್ನೆಂಟ್ ಅಂದರೆ ಸಾಕು ಜ್ಯೂಸ್ ತೊಗೊಂಡು ಎಳ್ನೀರು ತೊಗೊಂಡು ಬರ್ತಾರೆ. ತೊಗೊಳ್ಳಿ ಆ್ಯಸ್ ಅ ಸ್ನ್ಯಾಕ್, ಬಟ್ ಊಟಕ್ಕೆ ಜಾಗ ಇಲ್ಲದಷ್ಟು ಅದನ್ನೆಲ್ಲ ತೊಗೊಬಿಟ್ರೆ ಹೇಗೆ ಆಯಿತಾ? ಜೀವನ ಪೂರ್ತಿ ಏನು ಹೆಲ್ದಿಯಾಗಿ ತಿನ್ಕೊಂಡು ಬರ್ತಿದ್ದೀರೋ ಅದೆಲ್ಲ ತಿನ್ನಿ. ಪ್ರೆಗ್ನೆನ್ಸಿ ಅಂತ ಗೊತ್ತಿದ್ದ ತಕ್ಷಣ ಚೀಲ ಮೂಟೆ ಸ್ವೀಟ್ ಬಾಕ್ಸು, ಜಂಕ್ ಫುಡ್ಡು ಎಲ್ಲರೂ ಬಂದು ಪ್ರೀತಿ ತೋರಿಸೋರೆ. ಆ ಥರ ಪ್ರೀತಿ ಬೇಡ ಅಂತ ಫಸ್ಟೇ ಹೇಳಿಬಿಡಿ. ಮತ್ತು ಓವರ್ ಈಟಿಂಗ್ ಮಾಡಬೇಡಿ. ಆಮೇಲೆ ಆಗಲ್ಲ ತಿನ್ನೋಕ್ಕೆ, ನಾನು ಈಗಲೇ ತಿನ್ಬಿಡ್ತೀನಿ. ಫಸ್ಟ್ ಮಂತಿಂದ ನೀವು ಒಂದು ಪ್ರಾಮಿಸ್ ನೀವು ಮಾಡ್ಕೊಳ್ಬೇಕು. ಏನಂದರೆ ಇದು ಪ್ರೆಗ್ನೆನ್ಸಿ, ಎಷ್ಟೋ ಜನ ಡೆಲಿವ್ರಿ ಆದಮೇಲೆ ನಾನು ವೆಯ್ಟ್ ರೆಡ್ಯೂಸ್ ಆಗ್ತಿಲ್ಲ, ಅದು ಇದು ಏನೇನೋ ಮಾತಾಡ್ತಾರೆ. ಜೀವನ ಪೂರ್ತಿ ಎಕ್ಸಸೈಸ್ ಮಾಡಿಕೊಂಡು ಆಮೇಲೆ ಎಕ್ಸಸೈಸ್ ಮಾಡಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಸುಲಭ. ಈ ಟೈಮಲ್ಲೆಲ್ಲ ಚೆನ್ನಾಗಿ ತಿಂದುಬಿಟ್ಟು ಇದುವರೆಗೂ ಎಕ್ಸಸೈಸೇ ಮಾಡಿದೆ, ಆಮೇಲೆ ವೆಯ್ಟ್ ಲಾಸ್ ಆಗ್ತಿಲ್ಲ ಅಂತ ಕೊರಕೊಂಡು ನನ್ನ ಗಂಡ ನಾನು ಇಷ್ಟಪಡ್ತಿಲ್ಲ, ನಾನು ಇಷ್ಟು ಕೆಟ್ಟದಾಗಿದ್ದೀನಿ, ನಾನು ಈ ಬಟ್ಟೆ ಹಾಕ್ಕೊಳಕ್ಕಾಗ್ತಿಲ್ಲ ಅಂಥದ್ದೇನು ನಿಮ್ಗೆ ಆಗಬಾರ್ದು ಅಂದರೆ ಈಗಲಿಂದ ಫುಡ್ ಹ್ಯಾಬಿಟ್ಸ್ ಮ್ಯಾಟರ್ ಅ ಲಾಟ್. ಎಕ್ಸಸೈಸು ಅದ್ರ ಜೊತೆಗೆ ಮಾಡ್ಕೊಳ್ತಾ ಬನ್ನಿ. ಓವರ್ ಈಟಿಂಗ್ ಮಾಡಿಕೊಂಡು ಬಲೂನ್ ಥರ ಅನ್ನೆಸೆಸರಿ ಊದ್ಕೋಬೇಡಿ. ಡೆಫಿನೆಟ್ಲಿ ಡಾಕ್ಟರ್ ಕೂಡ ಹೇಳ್ತಾರೆ ವೆಯ್ಟ್ ಮ್ಯಾನೇಜ್ಮೆಂಟ್ ತುಂಬ ಮುಖ್ಯ ಅಂತ. ಸೊ ಸರಿಯಾದ ಹೆಲ್ದಿ ಆಹಾರ ತಿನ್ನಿ. ಟಾಟ್ಸ್ ಆ್ಯಂಡ್ ಮಾಮ್ಸ್ ಕುಕ್ಕೀಸ್ನ ತಿನ್ನಲೇಬೇಕು ನೀವು. ಟಾಟ್ಸ್ ಆ್ಯಂಡ್ ಮಾಮ್ಸಲ್ಲಿ ಕ್ಯಾಲ್ಶಿಯಮ್, ಐರನ್ ಆ್ಯಂಡ್ ಫಾಲಿಕ್ ಕುಕ್ಕೀಸ್ ಸಿಗುತ್ತೆ, ಪ್ಲೀಸ್ ಚೆಕ್ ಮಾಡಿ. ಮತ್ತು ಫಸ್ಟ್ ಟ್ರೈಮಿಸ್ಟರ್ ಮುಂಚೆನೇ ಹೇಳ್ದಂಗೆ ಮೊದಲನೇ 3 ತಿಂಗಳು ಮಗುವಿನ ಬೆಳವಣಿಗೆ ಹೆಚ್ಚಾಗ್ತಾ ಇರುತ್ತೆ. ತುಂಬ ಚಾಲೆಂಜಿಂಗ್ ಫೇಸ್ ಕೂಡ, ಫಿಸಿಕಲಿ, ಮೆಂಟಲಿ. ಅಪ್ಪ ಸಾಕಾಯಿತು, ಯಾವಾಗಪ್ಪ ಮಗು ಆಚೆ ಬರುತ್ತೆ ಅಂತ ಇವಾಗಲೇ ಅಂದ್ಕೊಂಡ್ರೆ ಇನ್ನು ತುಂಬ ಟೈಮ್ ಇದೆ. ಸೊ ರಿಲ್ಯಾಕ್ಸ್, ಎಂಜಾಯ್. ಬುಕ್ ಓದೋದು, ಒಂಚೂರು ಸಣ್ಣ ಪುಟ್ಟ ಈಗ ಬೇಡ ಅಂತಾರೆ. ನೆಕ್ಸ್ಟ್ ಟ್ರೈಮಿಸ್ಟರಲ್ಲಿ ಒಂಚೂರು ಟ್ರಾವೆಲ್ ಪ್ಲ್ಯಾನ್ಸ್ ಈಗಲೇ ಬುಕ್ಕಿಂಗ್ ಎಲ್ಲ ಮಾಡಿ ಇಟ್ಕೊಂಡ್ಬಿಡಿ. ಆ್ಯಕ್ಚುಲಿ ಎಲ್ಲಾದರೂ ಹೋಗಿ ಬರ್ಬೋದು ನೀವು 3 ಮಂತ್ಸ್ ಆದಮೇಲೆ. ಮತ್ತು ಒಳ್ಳೆ ಬಾಂಡ್ ಕ್ರಿಯೇಟ್ ಆಗುವಂಥ ಸಮಯ ಮಾಡ್ಕೊಳ್ಳೇಬೇಕು. ಯಾಕಂದರೆ ಆಮೇಲೆ ಥರ್ಡ್ ಪಾರ್ಟಿ ಬರೋಕ್ಕೆ ಮುಂಚೆ ಯು ಗೈಸ್ ಎಂಜಾಯ್, ಹ್ಯಾವ್ ಫನ್. ಆ್ಯಂಡ್ ದೇಹ ಮನಸ್ಸು ಹೇಳ್ದಂಗೆ ಕೇಳಿ, ಅನಾವಶ್ಯಕವಾಗಿ ಸ್ಟ್ರೆಸ್ ಮಾಡ್ಕೊಳ್ಬೇಡಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್, ವೆಲ್ಕಮ್ ಟು ಪೇರೆಂಟ್ಹುಡ್. ಓಕೆ, ಈ ಇನ್ನೆರಡು ವಿಡಿಯೋ ರೆಕಮೆಂಡೇಷನ್ ಕೂಡ ಹೇಳ್ತೀನಿ. ಟೈಮಲ್ಲಿ ತುಂಬ ಹೆಣ್ಮಕ್ಳು ಯೋಚನೆ ಮಾಡೋದು, ಒಂದು ಸ್ಟ್ರೆಚ್ ಮಾರ್ಕ್ಸ್ ಬಗ್ಗೆ, ಇನ್ನೊಂದು ಪೋಸ್ಟ್ಪಾರ್ಟಮ್ ಪೀರಿಯಡ್ಸ್ ಬಗ್ಗೆ. ತಿಳ್ಕೊಂಡಿರೋದ್ರಲ್ಲಿ ತಪ್ಪೇನಿಲ್ಲ. ಈಗಲೇ ಆ ವಿಡಿಯೋ ಲಿಂಕ್ ಇಳಿದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಪ್ಲೀಸ್ ಚೆಕ್ ಮಾಡಿ. ಮತ್ತು ನಾನು ಟಾಟ್ಸ್ ಆ್ಯಂಡ್ ಮಾಮ್ಸ್ ಫುಡ್ಸ್ನ ಫೌಂಡರ್. ನಮ್ಮ ಟೀಮ್ ಅವ್ರು ಹೇಳ್ತಾರೆ ಪ್ರಮೋಟ್ ಮಾಡಿ ಪ್ರಾಡಕ್ಟ್ಸ್ನ. ಆ್ಯಂಡ್ ಎಸ್, ಐ ನೋ, ಐ ವಾಂಟ್ ದ್ಯಾಟ್ ಮನಿ, ಐ ವಾಂಟ್ ಯು ಟು ಬೈ. ಮತ್ತು ನಾನು ಟಾಟ್ಸ್ ಆ್ಯಂಡ್ ಮಾಮ್ಸ್ ಫುಡ್ ಬ್ರ್ಯಾಂಡ್ನ ಫೌಂಡರ್. ಟಾಟ್ಸ್ ಆ್ಯಂಡ್ ಮಾಮ್ಸ್ನಲ್ಲಿ ನಾವು ಹೆಲ್ದಿ ಕೆಮಿಕಲ್ ಫ್ರೀ ಫುಡ್ಸ್ ಮಾಡ್ತೀವಿ. 10 ವರ್ಷದಿಂದ ಈ ಬ್ರ್ಯಾಂಡ್ನ ನಡೆಸ್ಕೊಳ್ತಾ ಬಂದಿದ್ದೀನಿ ನಾನು. ಸೊ ಮಕ್ಕಳಿಗೆ ಸರಿ ಪುಡಿ, ವಡ್ರಾಗಿ ಹಿಟ್ಟು, ಮೊಳಕೆ ಕಾಳು ಸರಿ, ಮತ್ತು ಡ್ರೈ ಫ್ರೂಟ್ಸ್ ಪೌಡರು, ದೊಡ್ಡ ಮಕ್ಕಳಿಗೆ ಹಾಲಿಗೆ ಹಾಕ್ಕೊಡ್ಬೋದಾದಂತಹ ಡ್ರಿಂಕ್ ಮಿಕ್ಸಸ್, ಡ್ರೈ ಫ್ರೂಟ್, ಜಾಗರಿ ಅಂಥದ್ರಲ್ಲೇ ಮಾಡಿರೋವಂಥದ್ದು. ಬಿಸ್ಕೆಟ್ ಕೂಡ ಸಿರಿಧಾನ್ಯಗಳಿಂದ ಮಾಡಿರೋವಂಥ ಬಿಸ್ಕೆಟ್ಸು. ತಾಯಂದಿರಿಗೆ ಮೆಂತೆ ಹಿಟ್ಟು ಮತ್ತು ಎಲ್ಲ ಥರದ ಕುಕ್ಕೀಸ್ ಹೇಳ್ತಿದ್ದೀನಲ್ಲಪ್ಪ, ಕ್ಯಾಲ್ಶಿಯಮ್, ಐರನ್ ಆ್ಯಂಡ್ ಫಾಲಿಕ್ ಕುಕ್ಕೀಸ್ ಸಿಗುತ್ತೆ. ಸೊ ಪ್ಲೀಸ್ ಅದನ್ನು ಚೆಕ್ ಮಾಡಿ.
ಮನೆಯಲ್ಲೇ ಹೆಲ್ದಿಯಾಗಿ ಯಾರಾದರೂ ಏನಾದರೂ ಮಾಡಿದರೆ ಹೇಗಿರುತ್ತೋ ಹಾಗೆ ವಿ ಕಂಪ್ಲೀಟ್ಲಿ ಅವಾಯ್ಡ್ ಕೆಮಿಕಲ್ಸ್, ಯಾವುದೇ ಥರದ ಕೆಮಿಕಲ್ಸ್ ಇಲ್ಲ ನಮ್ಮ ಪ್ರಾಡಕ್ಟ್ನಲ್ಲಿ. ಸೊ ನಮ್ಮ ಪ್ರಾಡಕ್ಟ್ಸ್ನ ಅಮೆಝಾನ್, ಫ್ಲಿಪ್ಕಾರ್ಟ್, ಫಸ್ಟ್ ಕ್ರೈ, ಬಿಗ್ ಬಾಸ್ಕೆಟ್, ಮೀಶೋ ಮತ್ತು ನಮ್ಮದೇ ಆದ ವೆಬ್ಸೈಟ್ ಟಾಟ್ಸ್ ಆ್ಯಂಡ್ ಮಾಮ್ಸಲ್ಲಿ ಚೆಕ್ ಮಾಡಿ. ರೆಗ್ಯುಲರ್ ಆಗಿ ಆಫರ್ಸ್, ಡಿಸ್ಕೌಂಟ್ಸ್ ನಡೀತಾ ಇರುತ್ತೆ. ಸೊ ಪ್ಲೀಸ್ ಗೋ ಹೆಡ್ ಆ್ಯಂಡ್ ಚೆಕ್. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಐ ಮೀನ್ ಒಂದಷ್ಟು ಎಫರ್ಟ್ ಹಾಕಿರ್ತೀನಿ, ಬಹಳ ಎಫರ್ಟ್ ಹಾಕಿರ್ತೀನಿ. ತುಂಬ ಜನ ಕಮೆಂಟ್ ಕೂಡ ಮಾಡಿದ್ರಿ, ವಿಡಿಯೋಸೇ ಮಾಡ್ತಿಲ್ಲ, ಬರೀ ಮಾರ್ಕೆಟಿಂಗ್ ಮಾಡ್ತಿದ್ರಿ, ಏನಪ್ಪ ಮಾಡೋದು, ಒಂದು ಬ್ರ್ಯಾಂಡು, ಅಷ್ಟು ಚೆನ್ನಾಗಿ ಸಂಬಳ ಕೊಡಬೇಕು, ಆ್ಯಂಡ್ ಮಕ್ಕಳು ದೊಡ್ಡವರಾಗ್ತಿದ್ದಾರೆ, ಎಲ್ಲದ್ರ ಮಧ್ಯೆ ನಾನು ವಿಡಿಯೋಸು ಮಾಡೋದು ನನಗೆ ತುಂಬ ಆಸೆ. ನೋಡಿ ಎಷ್ಟು ಖುಷಿಯಾಗಿ ಗೆಲುವಿನಿಂದ ಬೆಳಗ್ಗೆಯಿಂದ ಹುಷಾರಿಲ್ಲ, ಸುಸ್ತು ಅಂತಂದ್ರು ವಿಡಿಯೋ ಮಾಡುವಾಗ ನನ್ನ ಮುಖದಲ್ಲಿ ಒಂದು ನಗು ಬರುತ್ತಲ್ಲ, ಅದು ನನಗೆ ನಂಬಕ್ಕೆ ಸಾಧ್ಯ ಇಲ್ಲ. ಸೊ ನಾನು ತುಂಬ ಪ್ರೀತಿಯಿಂದ, ತುಂಬ ಖುಷಿಯಿಂದ ವಿಡಿಯೋಸ್ ಮಾಡ್ತೀನಿ. ಸೊ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಫ್ರೆಂಡ್ಸಿಗೆ ಶೇರ್ ಮಾಡಿ. ಬಹಳ ಎಫರ್ಟ್ ಹಾಕಿ ಒಂದು ಸೆನ್ಸಿಬಲ್ ವಿಡಿಯೋನ ಕೊಲೇಟ್ ಮಾಡಿದ್ದೀನಿ. ಸೊ ದ್ಯಾಟ್ಸ್ ಆಲ್. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್, ಬಾಯ್.